Okay, next 27th question. Integrate the function. ಓಕೆನಾ, ಇಂಟಗ್ರೇಟ್ ದ ಫಂಕ್ಷನ್. ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಯಾವ ಫಂಕ್ಷನ್ ಇದೆ, ಸೈನ್ ಟು ಎಕ್ಸ್ ಇದೆ, ಅದನ್ನ ಸಬ್ಸ್ಟಿಟ್ಯೂಷನ್ ತೊಗೋಣ. ಓಕೆನಾ, ಪುಟ್ ಸೈನ್ ಟು ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೋಣ. ಓಕೆನಾ, ಸೈನ್ ಟು ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೋಣ. put sin to x is equal to t. Okay, so differentiate with respect to t. ಆವಾಗ ಏನಾಗುತ್ತೆ, cos 2x ಆಗುತ್ತೆ, dx by cos 2x ಆಗುತ್ತೆ, ಮತ್ತು ಇಲ್ಲಿ dx by dt ಆಗುತ್ತೆ. ಓಕೆ, dx by dt ಆಗುತ್ತೆ. ನೆಕ್ಸ್ಟ್ cos 2x ಆಗುತ್ತೆ. ಇನ್ನು ಡಿಫ್ರೆನ್ಸಿಯೇಷನ್ ಆಫ್ 2x ಇಸ್ 2 ಬರುತ್ತೆ, ನಾನು ಫ್ರಂಟಲ್ಲಿ ಬರೀತೀನಿ. ಆಮೇಲೆ dx by dt ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ t ಇಸ್ 1 ಆಗುತ್ತೆ. ಸೊ 2 cos 2x dx is equal to cross multiply this dt. Okay, next is 2 cos 2x dx is equal to dt. Question is what? Therefore integral of square root of sin 2x into cos 2x. Okay, cos 2x into dx is equal to integral of square root of sin 2x. square root of sin 2x ಅಂದ್ರೆ ಏನು, t ಆಗುತ್ತೆ. cos 2x dx ಅಂದರೆ ಅಂತ ಅಂದರೆ ಇಲ್ಲಿ dt by 2 ಆಗುತ್ತೆ. ಓಕೆನಾ, cos 2x dx ಅಂತ ಅಂದರೆ ಇಸ್ ಈಕ್ವಲ್ ಟು dt by 2 ಆಗುತ್ತೆ. ಸೊ ಇಲ್ಲಿ dt by 2 ಆಗುತ್ತೆ. ಈ 1/2ನ ಔಟ್ಸೈಡ್ ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ ಟಿ ಉಳಿಯುತ್ತೆ. ಓಕೆನಾ, ಸ್ಕ್ವೇರ್ ರೂಟ್ ಆಫ್ ಟಿ ಅಂತ ಅಂದರೆ 1/2 ಇಂಟು dt ಆಗುತ್ತೆ. ಓಕೆನಾ, ಅಲ್ಲಿಗೆ ಒಂದು ಪವರ್ ಜಾಸ್ತಿ ಆಗುತ್ತೆ. ಓಕೆ, ವೇರಿಯಬಲ್ ಮೇಲೆ ಯಾವಾಗಲೂ ಕೂಡ ಪವರ್ ಇದ್ದರೆ ಇಲ್ಲಿ ಇಂಟಗ್ರೇಷನಲ್ಲಿ ಒಂದು ಪವರ್ ಜಾಸ್ತಿ ಆಗುತ್ತೆ, ಮತ್ತು ಅದೇ ಕೂಡ ಡಿನಾಮಿನೇಟರ್ ಬರುತ್ತೆ. ಒಂದು ಪವರ್ ಜಾಸ್ತಿ ಆಯಿತು ಅಂತ ಅಂದರೆ ಟಿ ಪವರ್ 3/2, ಇಲ್ಲೂ ಕೂಡ 3/2 ಪ್ಲಸ್ ಸಿ ಆಯಿತು. ಓಕೆನಾ, ಪ್ಲಸ್ ಸಿ ಆಯಿತು. 1/2 ಇಲ್ಲಿ ಇಂಟು 2/3 ಆಯಿತು. ಓಕೆ, ಟಿ ಪವರ್ 3/2. ಓಕೆನಾ, 3 ಪವರ್ 3/2 ಪ್ಲಸ್ ಸಿ ಆಯಿತು. ಓಕೆ, ಸೊ ಇಲ್ಲಿ 2 ಗೆಟ್ಸ್ ಕ್ಯಾನ್ಸಲ್ ಆಗಿ ನನಗೆ ಉಳಿಯೋದು 1/3 ಇಂಟು ಟಿ ಪವರ್. ಟಿ ಅಂತ ಅಂದರೆ ಏನಿಲ್ಲಿ, ಟಿ ಅಂತ ಅಂದರೆ ನನಗೆ ಸೈನ್ 2x. ಓಕೆ, ಸೈನ್ 2x ಹೋಲ್ ಪವರ್ 3/2 ಪ್ಲಸ್ ಸಿ. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. Okay, next question is cos x divided by square root of 1 plus sin x. Okay, integral of cos x divided by square root of 1 plus sin x. Okay, 1 plus sin x into dx. This is our question. ಓಕೆನಾ, ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಇರೋದನ್ನ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಣ. ಓಕೆನಾ, 1 ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ. 1 ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ 1 is 0, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಇದು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಿರೋದ್ರಿಂದ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಟಿ ಇಸ್ ವಾಟ್, 1. ಓಕೆನಾ, ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಕ್ರಾಸ್ ಮಲ್ಟಿಪ್ಲೈಡ್ ಆಗುತ್ತೆ. ಓಕೆನಾ, ನೆಕ್ಸ್ಟು therefore integral of cos x divided by square root of 1 plus sin x into dx is equal to cos x dx ಅಂತ ಅಂದರೆ ನನಗೆ ಆಲ್ರೆಡಿ ಡಿ ಟಿ ಅಂತ ಇದೆ. ಓಕೆನಾ, ಡಿ ಟಿ ಅಂತ ಇದೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ಗೆ ನಾವು ಟಿ ಅಂತ ತೊಗೊಂಡಿದ್ದೀವಿ. ಸ್ಕ್ವೇರ್ ರೂಟ್ ಆಫ್ ಟಿ ಆಗುತ್ತೆ. ಓಕೆನಾ, ಟಿ ಪವರ್ -1/2 ಆಗುತ್ತೆ. ಟಿ ಪವರ್ -1/2 ಇಂಟು ಡಿ ಟಿ ಆಗುತ್ತೆ. ಓಕೆನಾ, ಟಿ ಪವರ್ -1/2ಗೆ ಯಾವಾಗಲೂ ಕೂಡ ವೇರಿಯಬಲ್ ಮೇಲೆ ಪವರ್ಸ್ಗಳಿದ್ರೆ ನಾವು +1ನ ಆ್ಯಡ್ ಮಾಡಬೇಕು. -1/2 +1 ಅಂತ ಅಂದರೆ ನನಗೆ 1/2ನೇ ಬರುತ್ತೆ. 1ನಲ್ಲಿ 1/2ನ ಕಳೆದ್ರೆ 1/2ನೇ ತಾನೇ ಬರೋದು. ಟಿ ಪವರ್ 1/2 ಬರುತ್ತೆ, ಇಲ್ಲೂ ಕೂಡ 1/2 ಬರುತ್ತೆ. ಓಕೆ, ಪ್ಲಸ್ ಸಿ ಬರುತ್ತೆ. ಓಕೆನಾ, ಟಿ ಪವರ್ 1/2, ಇದು 1/2 ನ್ಯೂಮರೇಟ್ರಿಗೆ ತೊಗೊಂಡ್ರೆ 2/1 ಆಗುತ್ತೆ, ಮೀನ್ಸ್ 2 ಆಗುತ್ತೆ. ಟಿ ಪವರ್ ಟಿ ಅಂತ ಅಂದರೆ ಏನಿಲ್ಲ, ನನಗೆ 1 ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಪವರ್ 1/2 ಪ್ಲಸ್ ಸಿ. ಸೊ ದಿಸ್ ಇಸ್ ಅವರ್ ಆನ್ಸರ್. therefore integral of cos x divided by square root of 1 plus sin x into dx ಅನ್ನೋದು 2 into 1 plus sin x whole power 1/2 plus c ಆಗುತ್ತೆ.
Okay, cot x into log of sin x. Okay, this is our question. Cot x into log of sin x. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ, ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇಂಟೆಗ್ರಲ್ ಆಫ್ cot x, integral of cot x into log of sin x into log of sin x into dx. Okay, this is our question. Okay, ಏನು ಮಾಡೋಣ ಅಂತಂದರೆ, ಲೆಟ್ ಅಸ್ ರಿರೈಟ್ ದಿಸ್. ಇದನ್ನ ರಿರೈಟ್ ಮಾಡೋಣ. ಇದನ್ನ ಹೆಂಗೆ ರಿರೈಟ್ ಮಾಡೋಣ ಅಂದರೆ, cot xನ ನಾವು cos x by sin x ಅಂತ ಬರೆಯೋಣ. ಓಕೆನಾ, cos x by sin x ಅಂತ ಬರೆಯೋಣ. ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಲಾಗ್ ಆಫ್ ಸೈನ್ ಎಕ್ಸ್ ಪುಟ್ ಲಾಗ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ. ಪುಟ್ ಲಾಗ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಅಂದರೆ ಲಾಗ್ ಎಕ್ಸ್ ಅಂದರೆ 1/x ಅಂದರೆ 1/sin ಸೈನ್ ಎಕ್ಸ್ ಆಯಿತು. ಇನ್ನು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಆಯಿತು. ಓಕೆ, ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ನಾವು ಪ್ರತಿ ಸತಿನೂ ಕೂಡ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರೆಯೋಕ್ಕಾಗಲ್ಲ. ಅದರಿಂದ ನಾನು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ಐ ಆಮ್ ರೈಟಿಂಗ್ ಪ್ರಾಪರ್ಲಿ. ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, therefore integral of cot x into log of sin x, integral of cot x into log of sin x into dx is equal to integral of cos x by sin x dx. ಅಂದರೆ should be equal to cos x by sin x into dx. ಅಂದರೆ ಇದು ಡಿ ಟಿಗೆ ಈಕ್ವಲ್ ಆಗಿದೆ. ಓಕೆನಾ, ಇದು ಡಿ ಟಿಗೆ ಈಕ್ವಲ್ ಆಗಿದೆ. ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಟಿಗೆ ಈಕ್ವಲ್ ಆಗಿದೆ. ಓಕೆ, ವೇರಿಯಬಲ್ ಮೇಲೆ ಪವರ್ ಇದೆ, ಒಂದಿದೆ ಅಂದರೆ ಒಂದು ಪವರ್ ಜಾಸ್ತಿ, ಟಿ ಪವರ್ 2 ಡಿವೈಡೆಡ್ ಬೈ 2 ಪ್ಲಸ್ ಟಿ ಆಯಿತು. ಟಿ ಪವರ್ ಟಿ ಅಂದ್ರೇನು? ಟಿ ಅಂತ ಅಂದರೆ ಲಾಗ್ ಆಫ್ ಸೈನ್ ಎಕ್ಸ್. ಓಕೆನಾ, ಲಾಗ್ ಆಫ್ ಸೈನ್ ಎಕ್ಸ್ ಹೋಲ್ ಪವರ್ 2 ಡಿವೈಡೆಡ್ ಬೈ 2 plus c. So this is our answer. Okay. Hence integral of cot x into log of sin x into dx is equal to log sin x whole square divided by 2 plus c. So this is our answer. Our next concept is sin x divided by 1 plus cos x. Okay, question is what? Integral of sin x divided by 1 plus cos x. Integral of sin x divided by 1 plus cos x. Okay. ಓಕೆ, ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ನ ಟಿ ಅಂತ ತೊಗೊಳ್ಳೋಣ. ಪುಟ್ 1 ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಇಂಟು ಡಿ ಎಕ್ಸ್ ಬೈ ಡಿ ಟಿ. ಓಕೆ, ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಟಿ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಟಿ ಇಸ್ 1. ಓಕೆನಾ, ನೆಕ್ಸ್ಟು ನಮಗೆ ರಿಮೈನಿಂಗ್ ಆಗೋದು ಸೈನ್ ಇಂಟು ಡಿ ಎಕ್ಸ್. ಓಕೆ, ನಮಗೆ ಲೆಫ್ಟಲ್ಲಿ ಮೈನಸ್ ಬರ, ನಾನು ಈ ಕಡೆಗೆ ಮೈನಸ್ ತೊಗೋತೀನಿ. ಅದನ್ನು ಮಲ್ಟಿಪ್ಲೈ ಬೈ ಮೈನಸ್ ಆನ್ ಬೋತ್ ದ ಸೈಡ್ಸ್ ಆಫ್ ದ ಈಕ್ವೇಷನ್ ತೊಗೊಳ್ಳೋಣ. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಓಕೆ, ಇಲ್ಲಿ ಡಿ ಟಿ ಬರುತ್ತೆ. ಓಕೆನಾ, therefore integral question is what? Therefore integral of sin x divided by 1 plus cos x into dx can be written as integral of sin dx ಅಂತ ಅಂದರೆ ಮೈನಸ್ ಡಿ ಟಿ. ನಾನು ಇಲ್ಲೇ ಹೊರಗಡೆನೇ ಡಿ ಟಿ ಮೈನಸ್ನ ಹೊರಗಡೆ ಹಾಕಿ ಡಿ ಟಿನ ಒಳಗಡೆ ಬರೀತೀನಿ. ಓಕೆ, 1 ಪ್ಲಸ್ ಕಾಸ್ ಎಕ್ಸ್ ಅಂತ ಅಂದರೆ ಟಿ ಆಯಿತು. ಓಕೆನಾ, ಮೈನಸ್ 1 ಡಿವೈಡೆಡ್ ಬೈ ಟಿ ಅಂತ ಅಂದ್ರೇನು? ಇಂಟಗ್ರಲ್ ಆಫ್ 1 ಡಿವೈಡೆಡ್ ಬೈ ಟಿ ಅಂತ ಅಂದರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಆಗುತ್ತೆ. ಓಕೆನಾ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಪ್ಲಸ್ ಟಿ ಆಗುತ್ತೆ. ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಅಂತ ಅಂದರೆ ಏನು ಆನ್ಸರ್? ನನಗೆ 1 ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಆನ್ಸರ್. ಓಕೆ, ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಇದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ integral of sin x divided by 1 plus cos x whole square into dx. Okay, this is our question. Let us put 1 plus cos x is equal to t. Okay, 1 plus cos x is equal to t. Differentiate with respect to t. Differentiation of constant is 0. Differentiation of cos x is minus sin x.
ಓಕೆ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಸೊ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ನೋಡಿ ನನಗೆ ನಾನು ಈ ಕಡೆ ತೊಗೋತಾ ಇದ್ದೀನಿ, ರೈಟ್ ಸೈಡಿಗೆ ತೊಗೋತಾ ಇದ್ದೀನಿ. ಅದನ್ನು ಮಲ್ಟಿಪ್ಲೈ ಬೈ ಮೈನಸ್ ಮಾಡೋಣ. ಏನಾಗುತ್ತಪ್ಪ ಅಂತ ಅಂದರೆ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗುತ್ತೆ. ಓಕೆ ಮೈನಸ್ ಡಿ ಟಿ ಆಗುತ್ತೆ. ಸೊ ದೇರ್ ಫೋರ್ ಇಂಟಗ್ರಲ್ ಆಫ್ ಸೈನ್ ಎಕ್ಸ್ divided by 1 plus cos x whole square sin x 1 plus cos x whole square into dx is equal to integral of sin x dx ಅಂತ ಅಂದರೆ ಮೈನಸ್ ಡಿ ಟಿ. ನಾನು ಮೈನಸ್ ಹೊರಗಡೆ ಹಾಕಿ ಡಿ ಟಿನ ಬರೀತೀನಿ. 1 ಪ್ಲಸ್ ಕಾಸ್ ಎಕ್ಸ್ ಅಂತ ಅಂದರೆ ಟಿ ಆಯಿತು, ಟಿ ಸ್ಕ್ವೇರ್ ಆಯಿತು. ಓಕೆ ಮೈನಸ್ ಟಿ ಪವರ್ ಮೇಲೆ ಬಂತು ಅಂತ ಅಂದರೆ ಟಿ ಪವರ್ -2 ಇಂಟು ಡಿ ಟಿ ಆಗುತ್ತೆ. ಓಕೆನಾ. ವೇರಿಯಬಲ್ ಮೇಲೆ ಯಾವಾಗಲೂ ಪವರ್ ಇದ್ದರೆ +1 ಮಾಡಬೇಕು. ಓಕೆನಾ. +1 ಮಾಡಿದ್ರೆ ಎಷ್ಟು ಬರುತ್ತೆ ನನಗೆ? +1 -2 +1 ಅಂತ ಅಂದರೆ -1 ಬರುತ್ತೆ, ಡಿವೈಡೆಡ್ ಬೈ -1 ಪ್ಲಸ್ ಸಿ ಆಗುತ್ತೆ. ಓಕೆನಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಟಿ ಅಂತ ಅಂದರೆ ಏನಿಲ್ಲಿ? ಟಿ ಅಂತ ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಟಿ ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಪವರ್ -1 ಪ್ಲಸ್ ಸಿ. ಓಕೆ ಇದನ್ನು ನಾನು ಡಿನಾಮಿನೇಟ್ರಿಗೆ ತೊಗೋತೀನಿ. 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 32. 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್. ಓಕೆನಾ. ಇಂಟಗ್ರಲ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್, ಇಂಟಗ್ರಲ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನ ರಿಲೇಟ್ ಮಾಡೋಣ. ಯಾಕೆಂದರೆ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರು ಬಂದ್ರೂ ಆನ್ಸರು ನಮ್ಗೆ ಇಲ್ಲೇನೂ ಇಲ್ಲ ಬರೆಯೋಕ್ಕೆ. ಅದರಿಂದ ಕಾಟ್ ಎಕ್ಸ್ನ ನಾನು ಏನಂತ ಬರಿಬೋದು? ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರಿಬೋದು. ಓಕೆ ಇಲ್ಲಿ ಬರಿತೀನಿ ನೋಡಿ. 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್. ಓಕೆ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್. ಕಾಟ್ ಎಕ್ಸ್ ಅಂತ ಅಂದರೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಆಯಿತು. ಓಕೆನಾ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಸೈನ್ ಎಕ್ಸ್ ಬರುತ್ತೆ, ಆಮೇಲೆ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಬರುತ್ತೆ. ಓಕೆನಾ. 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಬರುತ್ತೆ. ಓಕೆ ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಓಕೆ ಇದು ನ್ಯೂಮರೇಟರು ಕೂಡ ಏನೂ ಇಲ್ಲ, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಓಕೆನಾ. ಈಗ ಇವೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದೇನಾಗುತ್ತಪ್ಪ? ಇವೆರಡನ್ನೂ ಡಿವೈಡ್ ಮಾಡಿದಾಗ ನನಗೆ ಆನ್ಸರ್ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಓಕೆ ಇಷ್ಟು ಆನ್ಸರ್ ಬರುತ್ತೆ. ಓಕೆ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎಕ್ಸ್ನ ಏನಂತ ಬರಿಬೋದು? ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಬರಿಬೋದು. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಿಬೋದು. ಓಕೆನಾ. ನೆಕ್ಸ್ಟು ಏನಪ್ಪ ಅಂತ ಅಂದರೆ ಲೇಟೆಸ್ಟ್ ಸಬ್ಸ್ಟಿಟ್ಯೂಷನ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಓಕೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರು ಕೂಡ ಸೈನ್ ಎಕ್ಸಿಗೆ ಇದನ್ನು ತೊಗೊಂಡ್ರೆ ಟಿ ಅಂತ ತೊಗೊಂಡ್ರೆ ಸೈನ್ ಎಕ್ಸ್ ಇದ್ದಿದ್ದು ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ ಇದ್ದಿದ್ದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಓಕೆ ನಮಗೆ 2 ಟರ್ಮ್ ಬರುತ್ತೆ, ಬಟ್ ಇಲ್ಲಿ 2 ಟರ್ಮ್ ಇಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ಇದು 1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ಆ ಥರನೇ ಮಾಡಬೇಕು ಇದನ್ನು ಕಾಟ್ ಎಕ್ಸ್ನು. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಅಂದರೆ ಡಿವೈಡೆಡ್ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳೋಣ. ಓಕೆ ಡಿವೈಡೆಡ್ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳೋಣ. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ. ನೆಕ್ಸ್ಟ್ is equal to 1 by 2. 2 sin x can be written as sin x plus sin x ಅಂತ ಬರಿಬಹುದು. ಓಕೆನಾ. ನೆಕ್ಸ್ಟು ಇದಕ್ಕೆ ನಾನು ಕಾಸ್ ಎಕ್ಸ್ ಆ್ಯಡ್ ಕಾಸ್ ಎಕ್ಸ್ ಆ್ಯಂಡ್ ಸಬ್ಟ್ರಾಕ್ಟ್ ಕಾಸ್ ಎಕ್ಸ್ ಮಾಡ್ಕೊಳ್ಳೋಣ. ಆಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆನಾ. ಸ್ಪ್ಲಿಟ್ ಆ್ಯಂಡ್ ರೈಟ್. ಓಕೆ 2 ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೆಯೋಣ. ಓಕೆ ಆಫ್ ಇಂಟಗ್ರಲ್ ಆಫ್ sin x plus cos x divided by sin x plus cos x divided by sin x plus cos x. ಓಕೆ ಇಂಟು ಡಿ ಎಕ್ಸ್. ಓಕೆ ಇಲ್ಲಿ ಸಾರಿ ಡಿ ಎಕ್ಸ್ನ ಬಿಟ್ಬಿಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಈಸ್ ಪ್ಲಸ್ ಇಂಟಗ್ರಲ್ ಆಫ್ sin x ಮೈನಸ್ ಕಾಸ್ ಎಕ್ಸ್ ಇಂಟಗ್ರಲ್ ಆಫ್ sin x ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ ಎಕ್ಸ್. ಓಕೆ sin x ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ. ಇಲ್ಲಿ ಆಫ್ ಇವೆರಡು ಗೆಟ್ಸ್ ಕ್ಯಾನ್ಸಲ್ ಆಯಿತು. ನನಗೆ ಇಂಟಿಗ್ರೇಷನ್ ಆಫ್ 1 ಉಳಿಯುತ್ತೆ, ಮೀನ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂತಂದರೆ ಓಕೆ ದೀಸ್ ಟು ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ರಿಮೈನಿಂಗ್ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಮಾತ್ರ ಉಳಿಯುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಇದಕ್ಕೆ ನಾವು ಹಾಗೆ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕಾಗಲ್ಲ, ಸಬ್ಸ್ಟಿಟ್ಯೂಷನ್ ತೊಗೊಂಡೇ ಮಾಡಬೇಕಾಗತ್ತೆ. ಸೊ ರೈಟ್ ಆ್ಯಸ್ ಇಟ್ ಈಸ್ sin x ಮೈನಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ ಎಕ್ಸ್ ಇಂಟು
ಡಿ ಎಕ್ಸ್. ಓಕೆನಾ, ಇದನ್ನು ಹಿಂಗೆ ತೊಗೊಂಡು ಕಾಲ್ ಇಟ್ ಆಸ್ ಈಕ್ವೇಷನ್ 1. ಇದಕ್ಕೆ ಇಂಟಿಗ್ರೇಷನ್ ಡೈರೆಕ್ಟಾಗಿ ಬರುತ್ತೆ, ಬಟ್ ಇದಕ್ಕೆ ಬರೋಲ್ಲ. ಆದ್ದರಿಂದ ನಾನು ಈಕ್ವೇಷನ್ 1 ಅಂತ ತೊಗೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿಪ್ಪ ಅಂತ ಅಂದರೆ, ನಾವು ಕನ್ಸಿಡರ್ I is equal to integration of sin x minus cos x divided by sin x plus cos x. Okay, sin x plus cos x into dx ಅಂತ ತಗೊಂಡು, let us take the substitution. Put sin x plus cos x is equal to t. Okay na, put sin x plus cos x is equal to t ಅಂತ ತಗೋಣ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೈನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಎರಡೂ ಕಡೆಗೂ ಡಿ ಎಕ್ಸ್ ಬೈ ಡಿ ಟಿ ಇರುತ್ತೆ. ಓಕೆ, ಡಿ ಎಕ್ಸ್ ಬೈ ಡಿ ಟಿನ ನಾನು ಕಾಮನ್ ತೆಗಿತೀನಿ. ಓಕೆ, ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಟಿ ಇಸ್ 1 ಆಗುತ್ತೆ. ಓಕೆನಾ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ದೇರ್ಫೋರ್ I is equal to integral of sin x minus cos x dx ಅಂದರೆ ಅದು dt ಆಗುತ್ತೆ. ಓಕೆ, sin x plus cos x ಅಂದರೆ t ಆಗುತ್ತೆ. ಓಕೆ, 1/t ಅಂತ ಅಂದರೆ log of modulus of t ಬರುತ್ತೆ. ಓಕೆನಾ, log of modulus of t ಅಂತ ಅಂದರೆ ನನಗೆ sin x plus cos x ಆಗುತ್ತೆ. ಓಕೆ, sin x plus cos x ಆಗುತ್ತೆ. ಓಕೆ, sin x plus cos x, ಇಲ್ಲಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇಡಲೇಬೇಕು. ಸೊ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ನಾನು ಇಲ್ಲಿ ಏನಂತ ತೊಗೋತೀನಿ ಅಂತ ಅಂದರೆ C1 ಅಂತ ತೊಗೋತೀನಿ. ಓಕೆನಾ, C1 ಅಂತ ತೊಗೋತೀನಿ. ಓಕೆ, ನೆಕ್ಸ್ಟ್ ಈಸ್, ಓಕೆ, ಇದನ್ನು ನಾವು ಈಕ್ವೇಷನ್ 1ಗೆ ಹಾಕೋಣ. put it in 1. ಓಕೆ, put it in 1. ಓಕೆ, 1ಗೆ ಹಾಕಿದಾಗ therefore integral of 1 divided by 1 plus cot x into dx is equal to of integral of constant into dx ಅಂತ ಅಂದರೆ x ಆಗುತ್ತೆ. integral of constant into dx ಅಂತ ಅಂದರೆ x ಆಗುತ್ತೆ. ಪ್ಲಸ್ ಇಲ್ಲಿ C2 ತೊಗೊಳ್ಳೋಣ. ಓಕೆನಾ, ನೆಕ್ಸ್ಟ್ ಪ್ಲಸ್ ಸಬ್ಸ್ಟಿಟ್ಯೂಟ್ ದಿಸ್. ಓಕೆ, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಲಾಗ್ ಆಫ್ ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆನಾ, ಹಾಫಿಂದ ಮಲ್ಟಿಪ್ಲೈ ಮಾಡಿದ್ರೆ ಓಕೆ ಹಾಫ್ ಆಫ್ ಎಕ್ಸ್ ಬೈ 2. ಓಕೆನಾ, ಪ್ಲಸ್ ಆಫ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಆಫ್ C1 ಪ್ಲಸ್ ಇಲ್ಲಿ C1 ಇದೆ. ಆಫ್ C1 ಪ್ಲಸ್ ಆಫ್ C2ನ ನಾನು C ಅಂತ ತೊಗೊತೀನಿ. ಓಕೆ, ಇದು ನಮಗಿರೋ ಫೈನಲ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು ಸಿಮಿಲರ್ ಕ್ವಶನ್ನು 32ನೇದು ಏನಿತ್ತು ಅದೇ ಥರ ಕ್ವಶನ್ ಇದೆ. 1 divided by 1 minus tan x. ಓಕೆನಾ, ಇಂಟಗ್ರಲ್ ಆಫ್ 1 divided by 1 minus tan x. ಓಕೆ, ಇಂಟು ಡಿ ಎಕ್ಸ್. ಓಕೆ, ಇದನ್ನು ಹೇಗೆ ಬರೀತೀರಾ? ಓಕೆ, ಸಿಂಪ್ಲಿಫೈ ಮಾಡಿದಾಗ ಟ್ಯಾನ್ ಎಕ್ಸ್ನ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರೀಲಾಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಮಲ್ಟಿಪ್ಲೈಡ್ ಆಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಎಗೇನ್ ಇಲ್ಲಿ ಕಾಸ್ ಎಕ್ಸ್ ಇರುತ್ತಲ್ಲ ಅದು ನ್ಯೂಮರೇಟ್ರಿಗೆ ಬರುತ್ತೆ. ಓಕೆನಾ, ಇಲ್ಲಿ 1 divided by 1 minus tan x ಇದೆ ಅಲ್ವಾ, 1 minus tan x ಇದೆ. ಇದನ್ನ ಹೆಂಗೆ ಬರೀತೀರಾ? 1 divided by 1 minus sin x by cos x ಅಂತ ಬರಿಬೋದು. ಓಕೆನಾ, ಈಗ ಕಾಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡೋಣ. 1 divided by cos x minus sin x ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈಡ್ ಆಗುತ್ತೆ, ಮತ್ತು ಇದು ನ್ಯೂಮರೇಟ್ರಿಗೆ ಬರುತ್ತೆ. ಓಕೆ, ಇದು ಇದ್ರದ್ದು ಸಿಂಪ್ಲಿಫಿಕೇಷನ್ನು. ಓಕೆ, 1 divided by 1 minus tan x ಅಂತ ಅದೇನಕ್ಕೆ ಈಕ್ವಲ್ ಆಗಿರುತ್ತೆ? cos x divided by cos x minus sin xಗೆ ಈಕ್ವಲ್ ಆಗುತ್ತೆ. cos x divided by cos x minus sin xಗೆ ಈಕ್ವಲ್ ಆಗುತ್ತೆ. ಓಕೆ, ಇಲ್ಲಿ ನಾವು ಪುಟ್ t is equal to cos x minus sin x ಅಂತ ತೊಗೊಂಡ್ರೆ ನಮಗೆ ಆನ್ಸರ್ ಬರೋದಿಲ್ಲ. ಬಿಕಾಸ್ ಇಲ್ಲಿ ಎರಡು ಟರ್ಮ್ಗೆ ಡಿಫ್ರೆನ್ಸಿಯೇಷನ್ ಬರುತ್ತೆ ಇಲ್ಲಿ, ಬಟ್ ಇಲ್ಲಿ ಒಂದೇ ಟರ್ಮ್ ಇದೆ. ಅದರಿಂದ ಡಿವೈಡೆಡ್ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 2 ಮಾಡಿಕೊಂಡ್ರೆ 2 cos x divided by cos x minus sin x. ಓಕೆನಾ, ಆ್ಯಡ್ ಈಸ್ ಈಕ್ವಲ್ ಟು 1/2 ಆ್ಯಡ್ 2. ಓಕೆನಾ, ಆ್ಯಡ್ 2 cos x ಇದೆ, ಅಲ್ಲಿಗೆ cos x ಪ್ಲಸ್ cos x. ಓಕೆ, cos x ಪ್ಲಸ್ cos x ಸಬ್ಟ್ರಾಕ್ಟ್ ಆ್ಯಡ್ sin x ಮೈನಸ್ sin x ಆಗುತ್ತೆ. ಓಕೆ, ಮೈನಸ್ sin x ಓಲ್ ಡಿವೈಡೆಡ್ ಬೈ cos x ಮೈನಸ್ sin x ಆಗುತ್ತೆ. ಓಕೆನಾ, ಆಫ್ ಸೊ ಸ್ಪ್ಲಿಟ್ ಆ್ಯಂಡ್ ರೈಟ್ ದಿಸ್.
Okay, split and write this cos x plus sin x. Okay, cos x plus sin x divided by cos x minus sin x ಆಗುತ್ತೆ. cos x minus sin x into dx ಆಗುತ್ತೆ. ಇಲ್ಲಿ dx ಇಲ್ಲ, ಇಲ್ಲೂ ಕೂಡ dx ಇಲ್ಲ. ಓಕೆನಾ, ಪ್ಲಸ್ ಹೋಲ್ ಡಿವೈಡೆಡ್ ಬೈ cos x minus sin x, cos x minus sin x divided by cos x minus sin x into dx ಆಗುತ್ತೆ. ಓಕೆನಾ, ಇವೆರಡು ಕ್ಯಾನ್ಸಲ್. ಓಕೆ, ಇಸ್ ಈಕ್ವಲ್ ಟು ಆಫ್ ಇಂಟಗ್ರಲ್ ಆಫ್ ಇವೆರಡು ಕ್ಯಾನ್ಸಲ್ ಆಗಿ ನನಗೆ ಉಳಿಯೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಕಾನ್ಸ್ಟೆಂಟ್ ಇಂಟಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂತ ಅಂದರೆ ಎಕ್ಸ್ ಪ್ಲಸ್ c1/2 ಆಯಿತು. ಓಕೆನಾ, ಪ್ಲಸ್ ಇಂಟಗ್ರಲ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸಾರಿ, ಇದು ಕ್ಯಾನ್ಸಲ್ ಆಗಲ್ಲ, ಇದು ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗಲ್ಲ, ಇದು ಹಾಗೆ ಉಳಿಯುತ್ತೆ. ಇಸ್ ಈಕ್ವಲ್ ಟು ಆಫ್ ಇಂಟಗ್ರಲ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ, ಪ್ಲಸ್ ಇವೆರಡು ಕ್ಯಾನ್ಸಲ್ ಆಗಿ ನನಗೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಉಳಿಯುತ್ತೆ. ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂತ ಅಂದರೆ ಎಕ್ಸ್ ಪ್ಲಸ್ c1/2 ಆಗುತ್ತೆ, c1 ಆಗುತ್ತೆ. ಓಕೆನಾ, ಇದನ್ನು ನಾವು ಡೈರೆಕ್ಟಾಗಿ ಹಾಗೆ ಮಾಡೋಕ್ಕಾಗಲ್ಲ, ಅದರಿಂದ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಓಕೆ, ಇದನ್ನ ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಓಕೆ, ಇದನ್ನ ನಾವು ಕನ್ಸಿಡರ್ integral I is equal to integral of cos x plus sin x divided by cos x minus sin x. ಓಕೆನಾ, cos x minus sin x ಇದನ್ನ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಣ. ಪುಟ್ cos x minus sin x is equal to t. ಓಕೆ, cos x minus sin x is equal to t ಅಂತ ತೊಗೊಳ್ಳೋಣ. ಓಕೆ, cos xಗೆ ಡಿಫ್ರೆನ್ಸಿಯೇಷನ್ನು ಮೈನಸ್ sin x. ಓಕೆ, sin xಗೆ ಡಿಫ್ರೆನ್ಸಿಯೇಷನ್ನು cos x ಬರುತ್ತೆ. ಇಲ್ಲಿ dx ಕಾಮನ್ ಆಗಿರುತ್ತೆ, dx/dt ಕಾಮನ್ ಆಗಿರುತ್ತೆ. ನಮಗೆ ಟೋಟಲ್ ಡಿಫ್ರೆನ್ಸಿಯೇಷನ್ ಇಷ್ಟು ಬರುತ್ತೆ. ಇಲ್ಲಿ ಮೈನಸ್ನ ಹೊರಗಡೆ ಹಾಕಿದಾಗ ಇಲ್ಲಿ ಪ್ಲಸ್ sin x ಆಗುತ್ತೆ, ಇಲ್ಲಿ ಪ್ಲಸ್ cos x ಆಗುತ್ತೆ. ಓಕೆ, ಇಂಟು dx ಆಗುತ್ತೆ. ಇಲ್ಲಿ ಮೈನಸ್ ಇರುತ್ತೆ, ಬಟ್ ನನಗಿಲ್ಲಿ ಮೈನಸ್ ಬೇಡ, ಆದ್ದರಿಂದ ಮಲ್ಟಿಪ್ಲೈ ಬೈ ಮೈನಸ್ ಆನ್ ಬೋತ್ ದ ಸೈಡ್ಸ್ ಮಾಡಿಕೊಂಡಾಗ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ dt ಬರುತ್ತೆ. ಓಕೆನಾ, ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, therefore I is equal to integral of sin x plus cos x dx ಅಂತ ಅಂದರೆ ಮೈನಸ್ dt ಬರುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ t ಬರುತ್ತೆ, is equal to ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ t ಬರುತ್ತೆ. ಓಕೆ, ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಅಂತ ಅಂದರೆ ಎಷ್ಟು? ಮಾಡ್ಯುಲಸ್ ಆಫ್ ಟಿ ಅಂತ ಅಂದರೆ cos x ಮೈನಸ್ sin x ಆಗುತ್ತೆ, cos x minus sin x ಆಗುತ್ತೆ. ಓಕೆ, ಪುಟ್ ಇಟ್ ಇನ್ 1. ಓಕೆ, ಸೊ ಯು ಹ್ಯಾವ್ ಟು ಪುಟ್ ಇಟ್ ಇನ್ 1. therefore ಇಂಟಗ್ರಲ್ ಆಫ್ 1 ಡಿವೈಡೆಡ್ ಬೈ 1 ಮೈನಸ್ tan x ಇಂಟು ಡಿ ಎಕ್ಸ್ ಅಂತ ಅಂದರೆ ನನಗೆ ಆನ್ಸರು. ಓಕೆ, ನನಗೆ ಆನ್ಸರ್ ಏನಾಗುತ್ತಪ್ಪ ಅಂತ ಅಂದರೆ ಆಫ್ ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಓಕೆ, ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆನಾ, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್. ಓಕೆ, ಇಲ್ಲಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇಲ್ಲ, ಇಲ್ಲಿ c2 ಬರುತ್ತೆ, ಇಲ್ಲೂ ಕೂಡ c2 ಬರುತ್ತೆ. ಓಕೆ, ನೆಕ್ಸ್ಟು ಪ್ಲಸ್ ಎಕ್ಸ್ ಪ್ಲಸ್ c1 ಬರುತ್ತೆ. ಓಕೆನಾ, 1/2 ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಆಫ್ c2 ಬರುತ್ತೆ, ಇಲ್ಲಿ ಆಫ್ c1 ಬರುತ್ತೆ. ನಾನು ಅದನ್ನು c ಅಂತ ತೊಗೋತೀನಿ. ಓಕೆ, ಸೊ ಫೈನಲ್ ಆನ್ಸರ್ ಈಸ್ x/2 ಮೈನಸ್ ಲಾಗ್ ಆಫ್ 1/2 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಮೈನಸ್ ಸೈನ್ ಎಕ್ಸ್ ಪ್ಲಸ್ c1/2 ಪ್ಲಸ್ c2/2ನ c ಅಂತ ತೊಗೋತೀನಿ. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಇಂಟಗ್ರಲ್ ಆಫ್ ರೂಟ್ tan x. ಓಕೆ, ಇಂಟಗ್ರಲ್ ಆಫ್ ರೂಟ್ tan x ಡಿವೈಡೆಡ್ ಬೈ sin x ಇಂಟು ಕಾಸ್ ಎಕ್ಸ್ ಆಯಿತು, sin x ಇಂಟು ಕಾಸ್ ಎಕ್ಸ್. ಇಲ್ಲಿ ಅಷ್ಟೇ ನಾವು ಸ್ಕ್ವೇರ್ ರೂಟಲ್ಲಿರೋದನ್ನ tan x is equal to t ಅಂತ ತೊಗೊಂಡ್ರೆ ನಮಗೆ ಆನ್ಸರೇ ಕೂಡ ಬರೋದಿಲ್ಲ. ಓಕೆನಾ, ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲೂ ಕೂಡ ನಮಗೆ ಡೈರೆಕ್ಟಾಗಿ ಮಾಡಿದ್ರೆ ಬರೋದಿಲ್ಲ ಪ್ರಾಬ್ಲಮ್ಮು. ಅದರಿಂದ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡೋಣ. ರೂಟ್ tan x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲೂ ಕೂಡ sin x
ಡಿವೈಡೆಡ್ ಬೈ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡೋಣ. ಓಕೆನಾ, ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡೋಣ. ಓಕೆನಾ, ಅಲ್ಲಿಗೆ ಏನಾಗುತ್ತಪ್ಪ ಅಂತ ಅಂದರೆ ಇಂಟಗ್ರಲ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ ಕಾಸ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಅಂದರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಯಿತು. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ರೂಟ್ ಟ್ಯಾನ್ ಎಕ್ಸ್. ಓಕೆ, ಇಂಟು ರೂಟ್ ಟ್ಯಾನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನನಗೆ ಉಳಿಯೋದು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ. ಓಕೆ, ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ, ಇಂಟಗ್ರಲ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಲ್ಲಿ ರೂಟ್ ಟ್ಯಾನ್ ಎಕ್ಸ್ ಇದೆ, ಇಲ್ಲಿ ಟ್ಯಾನ್ ಎಕ್ಸ್ ಇದೆ. ಇದು ನ್ಯೂಮರೇಟರ್ಗೆ ಬಂದಾಗ ಇಲ್ಲಿ ಪವರ್ -1 ಆಗುತ್ತೆ. ಓಕೆನಾ, ಓಕೆ, ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ತೊಗೋತೀನಿ. ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ, ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಸಬ್ಸ್ಟಿಟ್ಯೂಷನ್. ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಓಕೆನಾ, ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳೋಣ. ಓಕೆ, ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಓಕೆ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದೇರ್ಫೋರ್ ಇಂಟಗ್ರಲ್ ಆಫ್ ರೂಟ್ ಟ್ಯಾನ್ ಎಕ್ಸ್. Okay, next is therefore root tan x divided by sin x into cos x into dx is equal to okay secant square x dx ಅಂತ ಅಂದರೆ ಇದು dt ಆಗುತ್ತೆ. ಓಕೆನಾ, ಸೊ ಸ್ಕ್ವೇರ್ ರೂಟ್ ಆಫ್ tan x ಅಂದರೆ ಸ್ಕ್ವೇರ್ ರೂಟ್ ಆಫ್ t ಡಿವೈಡೆಡ್ ಬೈ t ಆಗುತ್ತೆ. ಓಕೆನಾ, ಇದು t ಪವರ್ 1/2 ಇಲ್ಲಿ 1 ಆಯಿತು. ನ್ಯೂಮರೇಟರ್ಗೆ ಬಂದಾಗ -1 ಆಯಿತು. ಓಕೆನಾ, ಇಂಟಗ್ರಲ್ ಆಫ್ t ಪವರ್ -1/2 ಇಂಟು ಡಿ ಟಿ ಆಗುತ್ತೆ. ಓಕೆನಾ, ವೇರಿಯೇಬಲ್ ಮೇಲೆ ಪವರ್ ಇದ್ದರೆ ಯಾವಾಗಲೂ ಕೂಡ ನಾವು +1 ಮಾಡಬೇಕು. +1 ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ, t ಪವರ್ 1/2 ಇಲ್ಲೂ ಕೂಡ 1/2 ಬರುತ್ತೆ, ಪ್ಲಸ್ c ಆಗುತ್ತೆ. ಓಕೆ, ಇದು ನ್ಯೂಮರೇಟರ್ ಬಂದಾಗ 2 ಇಂಟು ಟಿ ಅಂತ ಅಂದರೆ ಎಷ್ಟು, ಟಿ ಅಂತ ಅಂದರೆ ಐ ಆಮ್ ಟೇಕಿಂಗ್ ಟ್ಯಾನ್ ಎಕ್ಸ್. ಓಕೆನಾ, ಟ್ಯಾನ್ ಎಕ್ಸ್ ಪವರ್ 1/2 ಪ್ಲಸ್ ಸಿ. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. And next question is integral of 1 plus log x whole divided by x whole square ಇದೆ. ಓಕೆನಾ, ಲೆಟ್ ಅಸ್ ಟೇಕ್ ದ ಸಬ್ಸ್ಟಿಟ್ಯೂಷನ್. 1 plus log x is equal to t. ಓಕೆ, 1 plus log x is equal to t ಅಂತ ತಗೋಣ. log xಗೆ ಡಿಫ್ರೆನ್ಸಿಯೇಷನು 1/x dx is equal to dt ಆಗುತ್ತೆ. ಓಕೆನಾ, ಅಲ್ಲಿಗೆ ಇಂಟಗ್ರೇಷನ್ ಆಫ್ ಇಂಟಗ್ರೇಷನ್ ಆಫ್ 1 plus log x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಏನಪ್ಪ ಆಗುತ್ತೆ ಅಂತ ಅಂದರೆ ಇಂಟಗ್ರಲ್ ಆಫ್ 1 plus log x ಅಂದರೆ ಟಿ ಸ್ಕ್ವೇರ್. ಓಕೆನಾ, ಟಿ ಸ್ಕ್ವೇರ್ 1/x ಇಂಟು ಡಿ ಎಕ್ಸ್ ಅಂತ ಅಂದರೆ ಡಿ ಟಿ ಆಗುತ್ತೆ. ಓಕೆನಾ, ಡಿ ಟಿ ಆಗುತ್ತೆ. ಅಲ್ಲಿಗೆ ಟಿ ಪವರ್ 3 ಡಿವೈಡೆಡ್ ಬೈ 3 ಪ್ಲಸ್ ಸಿ ಆಗುತ್ತೆ. ಟಿ ಅಂತ ಅಂದರೆ ಏನಿಲ್ಲಿ 1 plus log x ಆಗುತ್ತೆ. ಟಿ ಅಂತ ಅಂದ್ರೇನು 1 plus log x ಹೋಲ್ ಪವರ್ 3 divided by 3 plus c. So this is our final answer. Hence integral of 1 plus log x divided by x whole square into dx is equal to 1 plus log x whole power 3 divided by 3 plus c ಆಗುತ್ತೆ. This is 35th question. Okay, next question is integral of x plus 1 into x plus log x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಅಲ್ವಾ. ಇಲ್ಲಿ ಇಂಟು ಇರೋದ್ರಿಂದ ನಾವು ಇಲ್ಲ ಈ ಓಕೆ, ಇಲ್ಲಿ ಇಂಟು ಇರೋದ್ರಿಂದ ನಾವು ಈ ಟರ್ಮ್ಗಾದರೂ ಎಕ್ಸ್ನ ತೊಗೋಬೋದು, ಇಲ್ಲ ಈ ಟರ್ಮ್ಗಾದರೂ ನಾವು ಎಕ್ಸ್ನ ತೊಗೋಬೋದು. ನಾನು ಈ ಟರ್ಮಿಗೆ ತೊಗೋತೀನಿ, ಆವಾಗ ಪ್ರಾಬ್ಲಮ್ ನಮಗೆ ಈಸಿ ಆಗುತ್ತೆ. ಓಕೆನಾ, ಹಂಗೆ ತೊಗೊಂಡಾಗ ಇಲ್ಲಿ ಈ ಟರ್ಮಿಗೆ ತೊಗೊಂಡಾಗ ಏನಾಗುತ್ತಪ್ಪ ಅಂತ ಅಂದರೆ ಇಲ್ಲಿ ತೊಗೊಂಡು ಹೋಗ್ತೀನಿ ನೋಡಿ. ಓಕೆ, ಈ ಟರ್ಮ್ಗೆ ನಾನು ತೊಗೊಂಡಿದ್ದೀನಿ, ಇಂಟು ಇರೋದ್ರಿಂದ ಯಾವುದಾದ್ರೂ ಒಂದು ಟರ್ಮ್ಗೆ ಇದು ಸೇರುತ್ತೆ. ಓಕೆನಾ, ಅಲ್ಲಿಗೆ ಡಿವೈಡ್ ಎಕ್ಸ್ ಬೈ ಎಕ್ಸ್ ಇವಾಗ ಇದನ್ನ ಸ್ಪ್ಲಿಟ್ ಮಾಡಿ ಬರಿಬೋದು. ಓಕೆ, ಇಲ್ಲಿ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 1/x ಉಳಿಯುತ್ತೆ. ಓಕೆನಾ, ಸೊ ಈ ಟರ್ಮ್ಗೆ ಎಕ್ಸ್ನ ತೊಗೊಂಡ್ವಿ ಅಂತ ಅಂದರೆ ನನಗೇನಾಗುತ್ತಪ್ಪ ಅಂದರೆ 1 + 1/x ಉಳಿಯುತ್ತೆ. ನನಗೆ ಸಿಂಪ್ಲಿಫಿಕೇಷನ್ ಮಾಡಿ ಇಲ್ಲಿ ಉಳಿಯೋದು x plus log x ಹೋಲ್ ಸ್ಕ್ವೇರ್ ಆಗುತ್ತೆ. x plus log x ಹೋಲ್ ಸ್ಕ್ವೇರ್ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಸಬ್ಸ್ಟಿಟ್ಯೂಷನ್. ಓಕೆ, ಪುಟ್ x plus log x is equal to t ಅಂತ ತಗೊಳ್ಳೋಣ. ಓಕೆ, x plus log x is equal to t ಅಂತ ತಗೊಳ್ಳೋಣ. ಓಕೆ, x plus log x is equal to t ಅಂತ ತಗೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ x is
1. Okay, next is differentiation of log x is 1 over x. Dx is equal to dt ಆಗುತ್ತೆ. Okay, so therefore integral of x plus 1 integral of x plus 1 x plus 1 into x plus log x whole square divided by x into dx is equal to okay ಇದಕ್ಕೆ ನೋಡಿ ಆನ್ಸರ್ ಏನಿದೆ ಇದು ಈ ಟರ್ಮ್ಗೆ ಇಂಟು ಡಿ ಎಕ್ಸ್ಗೆ ಆನ್ಸರು ಡಿ ಟಿ ಇದೆ ಓಕೆನಾ ಡಿ ಟಿ ಇದೆ ನೆಕ್ಸ್ಟು ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ಗೆ ಆನ್ಸರ್ ಏನಿದೆ ಟಿ ಸ್ಕ್ವೇರ್ ಇದೆ ಓಕೆ ಟಿ ಪವರ್ 2 ಇದೆ ಅಂದರೆ ಟಿ ಪವರ್ 3 ಡಿವೈಡೆಡ್ ಬೈ 3 ಪ್ಲಸ್ ಸಿ ಆಗುತ್ತೆ ಓಕೆ ಟಿ ಅಂತ ಅಂದರೆ ಏನೋ ಆನ್ಸರ್ ಇಲ್ಲಿ ಟಿ ಅಂತ ಅಂದರೆ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಆಯಿತು ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹೋಲ್ ಪವರ್ 3 ಡಿವೈಡೆಡ್ ಬೈ 3 ಪ್ಲಸ್ ಸಿ ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್ 36ಗೆ ಇದೆ ನಮಗೆ ಆನ್ಸರ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ಈಸ್ ಎಕ್ಸ್ ಪವರ್ 3 ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 1 ಪ್ಲಸ್ ಎಕ್ಸ್ ಪವರ್ 8 ಓಕೆ ಇಂಟಗ್ರಲ್ ಆಫ್ ಎಕ್ಸ್ ಪವರ್ 3 ಇಂಟು ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪವರ್ 8 ಓಕೆನಾ ಇಲ್ಲಿ ಏನು ಮಾಡಿ ಅಂತ ಅಂದರೆ ಓಕೆ ಪುಟ್ ಟ್ಯಾನ್ ಇನ್ವರ್ಸ್ ಇಲ್ಲಿ ಏನು ಮಾಡೋದಪ್ಪ ಅಂತ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ನ ಈ ಬ್ರಾಕೆಟ್ ಒಳಗಡೆ ಇರೋದ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಣ ಓಕೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ ಓಕೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ ಓಕೆನಾ ಸೊ ಟ್ಯಾನ್ ಇನ್ವರ್ಸ್ಗೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿಂದ ಎಕ್ಸ್ ಪವರ್ 4 ಆ್ಯಂಡ್ ಸ್ಕ್ವೇರ್ ರೈಟ್ ಆ್ಯಸ್ ಇಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ಈಸ್ 1 ಓಕೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪವರ್ 8 ಡಿ ಎಕ್ಸ್ ಈ ಡಿ ಟಿ ಕ್ರಾಸ್ ಮಲ್ಟಿಪ್ಲೈಡ್ ಆಗುತ್ತೆ ಓಕೆನಾ ದೇರ್ಫೋರ್ ಇಂಟಗ್ರಲ್ ಆಫ್ ಎಕ್ಸ್ ಪವರ್ 3 ಇಂಟು ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 whole divided by 1 plus x power 8 into dx is equal to x power sin of x power 3 ಅಂತ ಅಂದರೆ ಇಲ್ಲಿ ಎಗೇನ್ ನನಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಎಕ್ಸ್ ಪವರ್ 3ಗೆ ನಾವು ಇವಾಗ ಏನ ಸಬ್ಸ್ಟಿಟ್ಯೂಟ್ ಮಾಡೋದು ಓಕೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಓಕೆ ಇಲ್ಲಿ ಇನ್ನೂ ಡಿಫ್ರೆನ್ಸಿಯೇಷನ್ 4 ರೌಂಡ್ ಆಗಿದೆ ಏನಪ್ಪ ಅಂತ ಅಂದರೆ ಇಲ್ಲಿ ನೋಡಿ ಎಕ್ಸ್ ಪವರ್ 4ಗೆ ಇನ್ನೂ ಡಿಫ್ರೆನ್ಸಿಯೇಷನ್ ಏನು 3x² ಬರುತ್ತೆ ಓಕೆ 3x² ಬರುತ್ತೆ ಓಕೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುತ್ತೆ ಓಕೆ ಈ ತ್ರೀ ಇದೆಯಲ್ಲ ನಾನು ಇಲ್ಲಿ ತೊಗೋತೀನಿ ಓಕೆನಾ ನೆಕ್ಸ್ಟು ಓಕೆ ನೋಡಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ 1 ಪ್ಲಸ್ ಎಕ್ಸ್ ಪವರ್ 8 ಅಂತ ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಟಿ ಬೈ 3 ಅಂತ ಬರಿಬೋದು ಓಕೆ ಡಿ ಟಿ ಬೈ 3 ಅಂತ ಬರಿಬೋದು 1 ಡಿವೈಡೆಡ್ ಬೈ ಓಕೆ ಡಿ ಟಿ ಬೈ 3 ಅಂತ ಬರಿಬೋದು ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಅಂತ ಅಂದರೆ ಟಿ ಅಂತ ಬರಿಬೋದು 1/3 ಸೈನ್ ಟಿ ಅಂತ ಅಂದರೆ ಕಾಸ್ ಟಿ ಪ್ಲಸ್ ಸಿ ಆಗುತ್ತೆ ಓಕೆನಾ 1/3 ಕಾಸ್ ಟಿ ಅಂತ ಅಂದ್ರೇನು ಟಿ ಇಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪವರ್ 4 ಪ್ಲಸ್ ಸಿ ಆಗುತ್ತೆ ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್ 37 ಓಕೆ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಈಸ್ ಮೈನಸ್ ಕಾಸ್ ಟಿ ಓಕೆನಾ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂತ ಅಂದರೆ ಇಲ್ಲಿ ಮೈನಸ್ ಕಾಸ್ ಟಿ ಬರುತ್ತೆ ಮತ್ತು ಇಲ್ಲಿ 4 ಬರುತ್ತೆ ಓಕೆನಾ 4x ಪವರ್ 3 ಬರುತ್ತೆ ಓಕೆನಾ 4x ಪವರ್ 3 ಬರುತ್ತೆ ಇಲ್ಲಿ 4 ಎಕ್ಸ್ ಪವರ್ 3 ಬಂತು ಇಲ್ಲಿ ಓಕೆ ಇಲ್ಲೆಲ್ಲ ಕೂಡ 4 ಬರುತ್ತೆ ಓಕೆ ಸೊ ದ ಫೈನಲ್ ಆನ್ಸರ್ ಈಸ್ -1/4 ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಪ್ಲಸ್ ಸಿ ಓಕೆ ಕ್ವೆಶನ್ ನಂಬರ್ 38 ಚೂಸ್ ದ ಕರೆಕ್ಟ್ ಆನ್ಸರು ಓಕೆ ಚೂಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ನು ಡಿನಾಮಿನೇಟರ್ ತೊಗೊಳ್ಳೋಣ ಓಕೆನಾ ಪುಟ್ 10 ಪವರ್ ಎಕ್ಸ್ ಪವರ್ 10 ಪುಟ್ ಎಕ್ಸ್ ಪವರ್ 10 ಪ್ಲಸ್ 10 ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ಳೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಓಕೆ ಎಕ್ಸ್ ಪವರ್ 10 ಅಂತ ಅಂದರೆ 10 ಎಕ್ಸ್ ಪವರ್ 9 ಆಗುತ್ತೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇರುತ್ತೆ ಇದು ಎ ಪವರ್ ಎಕ್ಸ್ ಅಂತ ಎ ಪವರ್ ಎಕ್ಸ್ ಇದೆ ಓಕೆ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್ ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್ ಅಂತ ಅಂದರೆ ನಮಗೆ ಆನ್ಸರು ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಆಗುತ್ತೆ ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್ ಅಂದ್ರೇನು ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಆಗುತ್ತೆ ಅದೇ ಥರ 10 ಪವರ್ ಎಕ್ಸ್ ಇಂಟು ಲಾಗ್ 10 ಆಗುತ್ತೆ ಓಕೆ 10 ಪವರ್ ಎಕ್ಸ್ ಇಂಟು ಲಾಗ್ 10 10 ಪವರ್ ಎಕ್ಸ್ ಇಂಟು ಲಾಗ್ 10 ಆಗುತ್ತೆ ಡಿ ಇಂಟು
ಡಿ ಎಕ್ಸ್ ಓಕೆ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಇರುತ್ತೆ ಓಕೆನಾ. ದೇರ್ಫೋರ್ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್ ದೇರ್ಫೋರ್ ಓಕೆ. ಸೊ ಇದು ನೋಡಿ ಇಷ್ಟು ಇಂಟು ಡಿ ಎಕ್ಸ್ ಅಂದರೆ ಏನಾಯಿತು ಡಿ ಟಿ ಆಯಿತು ಹೋಲ್ ಡಿವೈಡೆಡ್ ಬೈ ಟಿ ಆಯಿತು ಓಕೆನಾ. ಇಲ್ಲಿ ಇದು ಏನಾಯ್ತಪ್ಪ ಅಂತಂದರೆ 1/t ಈ ಥರ ಇದೆ. ಇದು ಲಾಗ್ ಆಫ್ ಮಾಡಲಸ್ ಆಫ್ ಟಿ ಲಾಗ್ ಆಫ್ ಮಾಡಲಸ್ ಆಫ್ ಟಿ ಬರುತ್ತೆ. ಲಾಗ್ ಆಫ್ ಮಾಡಲಸ್ ಆಫ್ ಟಿ ಪ್ಲಸ್ ಟಿ ಬರುತ್ತೆ ಓಕೆನಾ. ಲಾಗ್ ಆಫ್ ಮಾಡಲಸ್ ಆಫ್ ಟಿ ಅಂತ ಅಂದರೆ ಓಕೆ ಲಾಗ್ ಆಫ್ ಮಾಡಲಸ್ ಆಫ್ ಟಿ ಅಂದ್ರೇನು ಎಕ್ಸ್ ಪವರ್ 10 ಪ್ಲಸ್ 10 ಪವರ್ ಎಕ್ಸ್ ಓಕೆ ಪ್ಲಸ್ ಸಿ ಆಯಿತು ಓಕೆನಾ. ಸೊ ಇಲ್ಲಿ ಯಾವುದ್ರಲ್ಲಿ ಇದೆಯಪ್ಪ ಇದು ಆಪ್ಷನ್ ಅಂದರೆ ಆಪ್ಷನ್ ಡಿನಲ್ಲಿದೆ. ಸೊ ದಿಸ್ ಇಸ್ ಅವರ್ ರೈಟ್ ಆನ್ಸರ್. ನೆಕ್ಸ್ಟ್ 39 ಈಸ್ ಆಲ್ಸೋ ಮಲ್ಟಿಪಲ್ ಚಾಯ್ಸ್ ಕ್ವಶನು. ಇಲ್ಲೇನು ಮಾಡಬೇಕಪ್ಪ ಅಂತ ಅಂದರೆ ಇದು 1 ಡಿವೈಡೆಡ್ ಬೈ ಇವೆರಡಕ್ಕೂ ಕೂಡ ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಡಿವೈಡೆಡ್ ಬೈ ಕಾಸ್ ಫಾರ್ ಎಕ್ಸ್ ಮಾಡ್ಕೊಳ್ಳೋಣ ಓಕೆ. ಡಿವೈಡೆಡ್ ಬೈ ಕಾಸ್ ಫಾರ್ ಎಕ್ಸ್ ಮಾಡೋಣ ಓಕೆ. ಇಲ್ಲೂ ಡಿವೈಡೆಡ್ ಬೈ ಕಾಸ್ ಫಾರ್ ಎಕ್ಸ್ ಮಾಡೋಣ. ಸೈನ್ಸ್ ಫಾರ್ ಎಕ್ಸ್ ಕಾಸ್ ಫಾರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಫಾರ್ ಎಕ್ಸ್ ಮಾಡ್ಕೊಳ್ಳೋಣ ಓಕೆ ಇಂಟು ಡಿ ಎಕ್ಸ್ ಓಕೆ. ಸೊ ಕಾಸ್ ಫಾರ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. 1 ಬೈ ಕಾಸ್ ಫಾರ್ ಎಕ್ಸ್ ಅಂತ ಅಂದರೆ ಇದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಓಕೆನಾ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಓಕೆ. ಇಲ್ಲಿ ನಾವು ಮತ್ತೆ ಕೂಡ ಹಿಂಗೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಇದು ಬರ್ತಾ ಇಲ್ಲ. ಸೊ ವಿ ವಿಲ್ ಡೂ ಅನದರ್ ಮೆಥಡ್. ಸೊ ವಿಚ್ ಮೆಥಡ್ ಮೀನ್ಸ್ ಡಿ ಎಕ್ಸ್ ಓಕೆ ಸೈನ್ಸ್ ಇಲ್ಲಿ ಏನು ಮಾಡೋಣ ಅಂದರೆ ಇಲ್ಲೇನೂ ಇಲ್ಲ ಅಂದರೆ 1 ಅಂತ ತಾನೆ ಓಕೆ 1 ಅಂತ ಅಲ್ಲಿಗೆ ಇದನ್ನ ನಾವು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಲ್ವಾ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ವಾ. ಅದರಿಂದ 1 ಪ್ಲೇಸ್ಗೆ ನಾನು ಇದನ್ನ ಫಿಲ್ ಮಾಡ್ತೀನಿ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಓಕೆ. ಇದನ್ನ ಸ್ಪ್ಲಿಟ್ ಮಾಡಿ ಬರೆಯೋಣ ಓಕೆ. ಇಂಟಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಮತ್ತು ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಓಕೆ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಗ್ರಲ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಓಕೆ. ದೀಸ್ ಟು ಗೆಟ್ಸ್ ಕ್ಯಾನ್ಸಲ್ ಓಕೆ. ಇಂಟಗ್ರಲ್ ಆಫ್ 1 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಅಂದರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು ಪ್ಲಸ್ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಅಂದರೆ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಅಂದರೆ ಟ್ಯಾನ್ ಎಕ್ಸ್ ಓಕೆ. ಇಂಟಿಗ್ರೇಷನ್ ಆಫ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಅಂದರೆ ಮೈನಸ್ ಕಾಟ್ ಎಕ್ಸ್ ಓಕೆ ಪ್ಲಸ್ ಪುಟ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ದ ಆನ್ಸರ್ ಫಾರ್ this tan x minus cot x plus c. So the option B is an answer.